ಇನ್ನು ಈಗಾಗಲೇ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಸಂಕೀರ್ತನಾ ಯಾತ್ರೆ ಸಾಗ್ತಾ ಇದೆ. ಜಾಮಿಯಾ ಮಸೀದಿ ಪಕ್ಕದ ವೃತ್ತದಲ್ಲಿ ಹೈ ಡ್ರಾಮಾ ನಡೆದು ಹೋಗಿದೆ. ಮಸೀದಿ ಸಮೀಪದಿಂದ ಮುಂದೆ ಹೋಗದ ಹನುಮ ಭಕ್ತರು ಪದೇ ಪದೇ ಪೊಲೀಸರೊಂದಿಗೆ ತಳ್ಳಾಟ ನೂಕಾಟ ನಡೆದಿದೆ. ಜಾಮಿಯಾ ಮಸೀದಿ ಪಕ್ಕದ ವೃತ್ತದಲ್ಲಿ ಹೈ ಡ್ರಾಮಾವು ನಡೆದು ಹೋಗಿದೆ. ಪೊಲೀಸರೊಂದಿಗೆ ತಳ್ಳಾಟ ನೂಕಾಟ ಹೆಚ್ಚಾಗಿ ಕಂಡುಬಂದಿದೆ. ಯಾತ್ರೆಯಲ್ಲಿ ಬರ್ತಾ ಇರುವಂತಹ ಸಾವಿರಾರು ಹನುಮ ಮಾಲಾಧಾರಿಗಳು ಜಾಮಿಯಾ ಮಸೀದಿ ಸುತ್ತ ಈಗಾಗಲೇ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ವಹಿಸಲಾಗಿದೆ. 110 ಸಿಸಿಟಿವಿಗಳ ಅಳವಡಿಕೆ ಮಾಡಲಾಗಿದೆ. 1100ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ನಿಯೋಜನೆ ಆಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ಜರುಗಬಾರದು ಅನ್ನುವಂಥ ಕಾರಣಕ್ಕೆ ಇನ್ನು ಜಾಮಿಯಾ ಮಸೀದಿ ಬಳಿ ಈಗ ಸದ್ಯಕ್ಕೆ ಈ ಸಂಕೀರ್ತನಾ ಯಾತ್ರೆ ಇರುವಂಥದ್ದು. ಈಗಾಗಲೇ ಅನೇಕ ಘೋಷಣೆಗಳು, ಅದೇ ರೀತಿಯಾಗಿ ಜಪ ತಪ ಇದೆಲ್ಲ ಕೂಡ ನಡೆದಿದೆ. ಬಟ್ ಇಲ್ಲಿ ಒಂದು ಸ್ವಲ್ಪ ತಳ್ಳಾಟ ನೂಕಾಟ ಆಗ್ತಾ ಇರೋದ್ರಿಂದ ಭಕ್ತರು ಮುಂದೆ ಸಾಗೋದಕ್ಕಾಗ್ತಾ ಇಲ್ಲ. ಸಂಕೀರ್ತನಾ ಯಾತ್ರೆ ಈಗಾಗಲೇ ಜಾಮಿಯಾ ಮಸೀದಿ ಪಕ್ಕದಲ್ಲೇ ಇರುವಂಥದ್ದು. ಆದರೆ ಆ ಜಾಮಿಯಾ ಮಸೀದಿ ಪಕ್ಕದಲ್ಲಿರುವಂತಹ ಭಕ್ತರು ಆ ಜಾಗ ಬಿಟ್ಟು ಕದಲುವಂತನೇ ಕಾಣಿಸ್ತಾ ಇಲ್ಲ. ಅಲ್ಲೇ ಕುತ್ಕೊಂಡು ಜೈಕಾರ ಹಾಕ್ತಾ ಇದ್ದಾರೆ, ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಬಟ್ ಅಲ್ಲಿಂದ ಮೂವ್ ಆಗ್ತಾ ಇಲ್ಲ. ಪೊಲೀಸ್ ಬಿಗಿ ಬಂದೋಬಸ್ತು ಕೂಡ ಇದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು ಅಂತ ಸದ್ಯಕ್ಕೆ ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿ ಬಳಿ ಇದ್ದಾರೆ. ಅಲ್ಲೂ ಕೂಡ ಒಂದಷ್ಟು ಹೊತ್ತು ಈ ರೀತಿ ಭಜನೆ ಇರ್ಬೋದು, ಜೈಕಾರ ಹಾಕೋದಿರ್ಬೋದು ಎಲ್ಲ ಆಗಿದೆ. ಬಟ್ ಒಂದಷ್ಟು ತಳ್ಳಾಟ ನೂಕಾಟ ಕೂಡ ಕಂಡು ಬರ್ತಾ ಇದೆ. ಆ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಮಾಲಾಧಾರಿಗಳು ಈಗ ಅಲ್ಲಿಂದ ಮುಂದೆ ಹೋಗ್ತಾನೆ ಇಲ್ಲ. ಒಂದು ರೀತಿ ಟ್ರಾಫಿಕ್ ಜಾಮ್ ಹೇಗಾಗುತ್ತೋ ಅದೇ ರೀತಿ ಇಲ್ಲೂ ಕೂಡ ಇವರ ಯಾತ್ರೆಯ ಸಂದರ್ಭದಲ್ಲೂ ಅಲ್ಲೇ ಸ್ಟ್ರಕ್ ಆಗಿ ನಿಂತ್ಕೊಂಡು ಬಿಟ್ಟಿದ್ದಾರೆ. ಮುಂದಕ್ಕೆ ಹೋಗ್ತಾ ಇಲ್ಲ. ಕೆಲವರು ಕುಳಿತುಕೊಂಡಿದ್ದಾರೆ, ಕೆಲವರು ನಿಂತ್ಕೊಂಡಿದ್ದಾರೆ, ಭಜನೆ ಮಾಡ್ತಾ ಹಾಗೆ ಇದ್ದಾರೆ. ಸದ್ಯಕ್ಕೆ ಅಲ್ಲಿ ಒಂದು ರೀತಿ ಸೂಕ್ಷ್ಮ ವಲಯ ಇದು. ಧರ್ಮಗಳ ಮಧ್ಯೆ ಇಲ್ಲಿ ಕೋಮು ಗಲಭೆ ಆಗುವಂಥ ಜಾಸ್ತಿ. ಹಾಗಾಗಿ ಇಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತ್ ವಹಿಸಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗದೇ ಇರೋ ರೀತಿಯಾಗಿ ಈ ಸಂಕೀರ್ತನಾ ಯಾತ್ರೆ ಸರಾಗವಾಗಿ ಹೋಗಬೇಕು ಅಂತ ಅಲ್ಲೇ ಪೊಲೀಸರಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಶಿಕುಮಾರ್. ಈಗಾಗಲೇ ಜಾಮಿಯಾ ಮಸೀದಿ ಬಳಿ ಸಂಕೀರ್ತನಾ ಯಾತ್ರೆ ಇದೆ. ಬಟ್ ಭಕ್ತರು ಮುಂದೆ ಹೋಗ್ತಾ ಇಲ್ಲ, ಅಲ್ಲೇ ಸ್ಟ್ರಕ್ ಆಗ್ಬಿಟ್ಟಿದ್ದಾರೆ. ಯಾತಕ್ಕಾಗಿ ಈಗ ಅಲ್ಲೇ ಕೂತ್ಕೊಬಿಟ್ಟಿದ್ದಾರೆ? ಮುಂದೆ ಹೋಗ್ತಾರಾ ಇಲ್ವಾ, ಏನ್ ಕತೆ? ಏನು ಇವತ್ತು ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಹನುಮ ಮಾಲಾಧಾರಿಗಳ ಸಂಕೀರ್ತನಾ ಯಾತ್ರೆ ನಡೀತಿರ್ತಕ್ಕಂಥದ್ದು. ಈ ಸಂಕೀರ್ತನಾ ಯಾತ್ರೆ ಸುಮಾರು 12 ಗಂಟೆ ಸುಮಾರಿಗೆ ಏನು ಶ್ರೀರಂಗಪಟ್ಟಣದ ಗಂಜಾಂನಲ್ಲಿರ್ತಕ್ಕಂಥ ನಿಮಿಷಾಂಬ ದೇಗುಲದ ಆವರಣದಿಂದ ಹೊರಟು ಇದೀಗ ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿ ವೃತ್ತ ಏನಿದೆ, ಪುರಸಭೆ ಪಕ್ಕದಲ್ಲೇ ಇರ್ತಕ್ಕಂಥ ಈ ಒಂದು ಬಂದಿಗೌಡ ವೃತ್ತ ಅಂತ ಏನಿದೆ, ಈ ಬಂದಿಗೌಡದ ವೃತ್ತಕ್ಕೆ ಈಗಾಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಯಾತ್ರೆ ಕೂಡ ಮುಕ್ತಾಯ ಆಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಏನು ಅಲ್ಲಿಂದನೂ ಕೂಡ ಸುಮಾರು 4 ಕಿಲೋಮೀಟರ್ ಯಾತ್ರೆಯನ್ನ ಬಂದಂತ ಹನುಮ ಮಾಲಾಧಾರಿಗಳು ಮತ್ತು ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರುಗಳು ಎಲ್ಲರೂ ಕೂಡ ಈಗ ಏನು ಈ ಒಂದು ವೃತ್ತದಲ್ಲಿ, ಮಸೀದಿ ವೃತ್ತದಲ್ಲೇ ಜಮಾಯಿಸಿರ್ತಕ್ಕಂಥದ್ದು. ಈ ಮಸೀದಿ ವೃತ್ತದಲ್ಲಿರ್ತಕ್ಕಂಥ ಏನು ಈ ವೃತ್ತದಲ್ಲಿ ಪಕ್ಕದಲ್ಲೇ ಇರ್ತಕ್ಕಂಥ ಜಾಮಿಯಾ ಮಸೀದಿ ಈ ಹಿಂದೆ ಮೂಡಲ ಬಾಗಿಲು ಆಂಜನೇಯ ಸ್ವಾಮಿ ಮಂದಿರವಾಗಿತ್ತು. ಈ ಒಂದು ಮಂದಿರದ ಮೇಲೆ
ಮಸೀದಿಯನ್ನ ನಿರ್ಮಾಣ ಮಾಡಲಾಗಿದೆ. ನಮ್ಮ ಸಂಕಲ್ಪ ಒಂದೇ, ಅಲ್ಲಿ ಹನುಮ ದೇಗುಲ ಏನಿತ್ತು ಅಲ್ಲಿ ಮತ್ತೆ ಮಂದಿರವನ್ನ ಕಟ್ಟಲೇಬೇಕು ಅನ್ನೋ ಸಂಕಲ್ಪದಡಿ ಕಳೆದ 9 ದಿನಗಳಿಂದ ಈ ಒಂದು ಹನುಮ ಮಾಲೆಯನ್ನ ಧರಿಸಿ ತಮ್ಮ ರಥವನ್ನ ಆಚರಣೆ ಮಾಡಿ ಇವತ್ತು ಸಂಕೀರ್ತನೆ ಯಾತ್ರೆ ಮುಖಾಂತರವಾಗಿ ಏನು ಹನುಮ ಮಾಲೆಯನ್ನ ವಿಸರ್ಜನೆ ಮಾಡ್ತಕ್ಕಂಥದ್ದು. ಈ ಒಂದು ಯಾತ್ರೆ ಬರ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಒಂದು ಅಹಿತಕರ ಘಟನೆಗಳು ಈ ಹಿಂದೆ ಎಲ್ಲ ನಡೆದಿದ್ವು. ಹಾಗಾಗಿ ಈ ಸಂದರ್ಭದಲ್ಲಿ ಯಾವುದೇ ತರದ ಅಹಿತಕರ ಘಟನೆಗಳು ನಡೀಬಾರ್ದು ಅಂತೇಳಿ ಗಂಜಾಂ ಸೇರಿದಂತೆ ಶ್ರೀರಂಗಪಟ್ಟಣದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಆಯೋಜನೆ ಮಾಡಿರ್ತಕ್ಕಂಥದ್ದು. ಏನು ದಕ್ಷಿಣ ವಲಯ ಐಜಿಪಿ ಆಗಿರ್ತಕ್ಕಂಥ ಬೋರ್ಲಿಂಗೇಗೌಡ ಅವರ ನೇತೃತ್ವದಲ್ಲಿ ಮಂಡ್ಯ SP ಮಲ್ಲಿಕಾರ್ಜುನ ಬಾಲದಂಡಿ ಮತ್ತೆ ಇತರೆ 3 SP ಈ ಒಂದು ಬಂದೋಬಸ್ತ್ನಲ್ಲಿ ಕೂಡ ನೇತೃತ್ವವನ್ನು ವಹಿಸಿರ್ತಕ್ಕಂಥದ್ದು. ಜೊತೆಗೆ 3 ASPಗಳು 10 ಜನ DYSPಗಳು ಸೇರಿದಂತೆ ಒಟ್ಟು 1,500ಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ 4-5 ಡ್ರೋನ್ ಕ್ಯಾಮ್ರಾಗಳು ಮತ್ತೆ 20ಕ್ಕೂ ಹೆಚ್ಚು ವಿಡಿಯೋ ಯಾತ್ರೆ ಮೇಲೆ ಏನು ಹದ್ದಿನ ಕಣ್ಣನ್ನ ಇಟ್ಟಿರ್ತಕ್ಕಂಥದ್ದು. ಹೀಗಾಗಿ ಯಾವುದೇ ತರದ ಯಾತ್ರೆ ಸಂದರ್ಭದಲ್ಲಿ ಯಾವುದೇ ತರದ ಅಹಿತಕರ ಘಟನೆಗಳು ಕೂಡ ನಡೀಬಾರ್ದು ಅಂತೇಳಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥ. ಇನ್ನ ಯಾತ್ರೆ ಯುದ್ಧಕ್ಕೂ ಕೂಡ ಹನುಮ ಮಾಲಾಧಾರಿಗಳು ಜೈ ಶ್ರೀರಾಮ್ ಜೈ ಹನುಮಾನ್ ಅನ್ನೋ ಘೋಷಣೆಯನ್ನ ಕೂಗುತ್ತಾ ಇಲ್ಲೇ ಒಂದು ಹನುಮಾನ್ ಮಂದಿರವನ್ನ ನಿರ್ಮಾಣ ಮಾಡ್ತೇವೆ, ಮುಂದೆ ಈ ವರ್ಷ ಬರ್ತೇವೆ, ಮುಂದಿನ ವರ್ಷ ಒಡೆದಾಕ್ತೇವೆ ಅನ್ನೋ ಒಂದು ಘೋಷಣೆಯನ್ನ ಕೂಗುವಂತದ್ದು ಇರ್ಬೋದು. ಜೊತೆಗೆ ಮಂದಿರವನ್ನ ಕಟ್ತೇವೆ ಅನ್ನೋ ಘೋಷಣೆಗಳನ್ನು ಕೂಡ ಕೂಗ್ತಾ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಈ ಒಂದು ಯಾತ್ರೆಯಲ್ಲಿ ಸಾಕಷ್ಟು ಜನಪದ ಕಲಾ ತಂಡಗಳು ಕೂಡ ಪಾಲ್ಗೊಂಡಿದ್ವು. ಇನ್ನು ಪುಟ್ಟ ಮಕ್ಕಳು, ವೃದ್ಧರು ಸೇರಿದಂತೆ ಸಾಕಷ್ಟು ಜನ ಹನುಮ ಮಾಲಾಧಾರಿಗಳು ಕೂಡ ಭಾಗವಹಿಸಿರ್ತಕ್ಕಂಥ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಯಾತ್ರೆ ಸಮಾಪ್ತಿ ಕೂಡ ಆಗ್ತಿರ್ತಕ್ಕಂಥದ್ದು. ಈ ಒಂದು ಜಾಮಿಯಾ ಮಸೀದಿ ಸಂದರ್ಭದಲ್ಲಿ ಅಂದ್ರೆ ಈ ಹಿಂದೆ ನಡೆದಂತ ಯಾತ್ರೆ ಸಂದರ್ಭದಲ್ಲಿ ಜಾಮಿಯಾ ಮಸೀದಿಗೆ ನುಗ್ಲಿಕ್ಕೂ ಕೂಡ ಸಾಕಷ್ಟು ಹನುಮಧಾರಿಗಳು ಪ್ರಯತ್ನವನ್ನ ಪಟ್ಟಿದ್ರು. ಹಾಗಾಗಿ ಈ ಬಾರಿ ಕೂಡ ಆ ರೀತಿಯ ಒಂದು ಏನು ಅವಘಡ ಸಂಭವಿಸಬಹುದು, ಅಹಿತಕರ ಘಟನೆಗಳು ನಡೀಬಹುದು ಅನ್ನೋ ಉದ್ದೇಶದಿಂದ ಪೊಲೀಸರು ಕೂಡ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಹಮ್ಮಿಕೊಂಡಿದ್ರು. ಈ ಜಾಮಿಯಾ ಮಸೀದಿ ಸುತ್ತಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನ ನಿಯೋಜನೆ ಮಾಡಿ ಅಲ್ಲಿ ಎಲ್ಲಾ ರೀತಿಯ ಯಾವುದೇ ತರದ ಘಟನೆಗಳು ಆಗ್ಬಾರ್ದು ಅಂತೇಳಿ ಕೂಡ ಮುನ್ನೆಚ್ಚರಿಕೆ ಕ್ರಮವನ್ನು ಕೂಡ ಕೈಗೊಂಡಿರ್ತಕ್ಕಂಥ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏನು ಮೂಡಲಬಾಗಿಲು ಆಂಜನೇಯ ಸ್ವಾಮಿ ದೇಗುಲ ಏನಿದೆ ಅಲ್ಲಿಗೆ ತೆರಳಿ ಅಲ್ಲಿ ಮಾಲೆಯನ್ನ ವಿಸರ್ಜನೆ ಮಾಡಿ ನಂತರದಲ್ಲಿ ಈ ಒಂದು ಯಾತ್ರೆ ಸಮಾಪ್ತಿ ಆಗ್ತಕ್ಕಂಥದ್ದು. ಸೌಖ್ಯ. ಥ್ಯಾಂಕ್ ಯು ಶಶಿಕುಮಾರ್ ಡೀಟೇಲ್ಸ್ಗೆ.